ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಗುರುವಾರ, ಟೈಮ್ ಬಂದು ಈಗ ಸಂಜೆ 5:45 6 ಗಂಟೆ ಆಗಿರಬಹುದು. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕು, ಶೇರು, ಕಾಮೆಂಟು. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಗಾರ್ಡನ್ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಜೊತೆಗೆ ಯಾವ್ಯಾವ ಗಿಡದಲ್ಲಿ ಮತ್ತೆ ಹೂಗಳು ಶುರುವಾಗಿದ್ದಾವೆ, ಕಾಯಿಗಳು ಶುರುವಾಗಿದ್ದಾವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾನು ಕಳೆದ ಲಾಸ್ಟ್ 3ನೇ ವಿಡಿಯೋದಲ್ಲಿ ನಾನು ಒಂದು ಗೊಬ್ಬರದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದರ ಬಗ್ಗೆ ಕೆಲವೊಂದಷ್ಟು ಜನ 2-3 ಜನ ಒಂಥರ ಕೊಂಕು ಮಾತಲ್ಲಿ ಕಮೆಂಟ್ಸ್ನ ಹಾಕಿದ್ರಿ. ಆ ಗೊಬ್ಬರ ಹಾಕಿದ್ಮೇಲೆ ನನ್ನ ಗಿಡದಲ್ಲಿ ಏನು ರಿಸಲ್ಟ್ ಇದೆ ಅನ್ನೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. 5 ನಿಮಿಷಕ್ಕೆ ಮಾಡುವಂಥ ವಿಡಿಯೋನ 13 ನಿಮಿಷ ತಗೋತೀರಾ, 13 ನಿಮಿಷಕ್ಕೆ ಅಂಥ ವಿಡಿಯೋನ ಇದು ಹಂಗೆ ಹಿಂಗೆ ಅಂತ ಕೊಂಕಲಿ ವಿಡಿಯೋಗಳನ್ನು ಅಂದರೆ ಆ ವಿಡಿಯೋಗೆ ಕಮೆಂಟನ್ನು ಹಾಕಿದ್ರಿ. ಅದನ್ನು ಇವತ್ತು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇಷ್ಟು ಚಿಕ್ಕ ಪಾಟಲ್ಲಿ, ಅಂದರೆ ಇದು 16 ಇಂಚ್ ಪಾಟು. ನಿಜವಾಗ್ಲೂ ನನ್ನ ಟೆರೆಸ್ ಗಾರ್ಡನಲ್ಲಿ ಇದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಇಷ್ಟು ಚಿಕ್ಕ ಪಾಟಲ್ಲಿ, ಇಷ್ಟು ಚಿಕ್ಕ ಗಿಡದಲ್ಲಿ ಹತ್ರ ಈ ಒಂದು ಕಾಯಿ ಬಂದು 1.5 kg ಮೇಲಿದೆ. ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಇಲ್ಲಿ ನೋಡಿ, ನನ್ನ ಈ ಕೈ 2 ಮುಷ್ಟಿ ಹಾಕಬೇಕು, ಅದಕ್ಕೂ ದಪ್ಪ ಇದೆ ಕಾಯಿ. ಇಲ್ಲಿ ನೋಡ್ಬೋದು, ಹತ್ರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನಾನಿಲ್ಲಿ ಗಿಡಗಳಿಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಪ್ರೇಗಳನ್ನು ಮಾಡೋದಿಲ್ಲ, ಮತ್ತು ಕೆಮಿಕಲ್ಲು ಫರ್ಟಿಲೈಸರ್ಗಳನ್ನ ಕೊಡೋದಿಲ್ಲ. ನಾನೇನಿದ್ರೂ ನ್ಯಾಚುರಲ್ ಆಗಿರುವಂಥ ಮನೆಯಲ್ಲಿ ಏನು ಕಿಚನ್ ವೇಸ್ಟೇಜ್ಗಳಿರ್ತವೆ ಅದನ್ನೇ ಮಾತ್ರ ನಾನು ಗಿಡಗಳಿಗೆ ಹಾಕೋದು. ಅದನ್ನು ಕೂಡ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬ ಜನ ಹೊಸಬ್ರು ಕೇಳ್ತಾಯಿದ್ರಿ, ಇನ್ನೂ ಯಾವ ಗಿಡಗಳಲ್ಲಿ ಹೊಸದಾಗಿ ಹೂವು ಹಣ್ಣು ಕಾಯಿಗಳಾಗ್ತಾಯಿದ್ದಾವೆ ತೋರಿಸಿ ಅಂತ ನನಗೆ ಹೇಳ್ತಾಯಿದ್ರಿ. ಹಾಗಾಗಿ ನಾನು ಕಳೆದ ಸಲ ಏನು ಗೊಬ್ಬರ ಹಾಕಿದ್ದೆ, ಸಾಸಿವೆ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಇಷ್ಟನ್ನು ಕೊಟ್ಟಿದ್ದೆ ನಾನು ಗಿಡಕ್ಕೆ. ನೋಡಿ 15 ದಿನ ಆಯಿತು 15ರಿಂದ 20 ದಿನ ಆಯಿತು ಅಂತ ಅನ್ಕೋತೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ನೀವೇ ನೋಡ್ಬೋದು. ಇಲ್ಲಿ ಗಿಡದ ತುಂಬ ಹೂಗಳಾಗಿದ್ದಾವೆ. ಈ ಸಲ ಎಷ್ಟು ಕಾಯಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಂದಷ್ಟು ಬರಲಿ, ತುಂಬಾ ಖುಷಿಯಾಗುತ್ತೆ ನನಗೆ. ಹಂಗಾಗಿ ಇದೊಂದನ್ನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ನೆಕ್ಸ್ಟು ಬೇರೆ ಗಿಡದಲ್ಲಿ ಯಾವ ಗಿಡದಲ್ಲಿ ಹೂ ಬಂದಿದೆ ತೋರಿಸ್ತೀನಿ. ನೋಡಿ, ಗಿಡ ನೋಡೋಕ್ಕೆ ಒಂಥರ ಆನಂದ. ಇದನ್ನು ಈ ಚಕ್ಕೋತ ಇನ್ನೊಂದು 4-5 ದಿವಸದಲ್ಲಿ ನಾನು ಇದನ್ನು ತೆಗಿತೀನಿ. ಯಾಕೆಂದರೆ ಫುಲ್ ಕಲರ್ ಚೇಂಜ್ ಆಗಿದೆ. ಇಲ್ಲಿ ನೋಡ್ಬೋದು, ಯೆಲ್ಲೋ ಕಲರ್ ಆಗಿದೆ. ಒಂಥರ ನನ್ನ ಟೆರೆಸ್ ಗಾರ್ಡನಲ್ಲಿ ಫಸ್ಟ್ ಟೈಮು ಚಕ್ಕೋತ ಕಾಯಿ ಇಷ್ಟು ದಪ್ಪ ಬಂದಿರೋದು. ಹಾಗೆ ಈ ಕಡೆ ಬರೋದಾದರೆ, ಇದು ಚಿಕ್ಕದು ಪಾಟು, ಗಾರೆ ಪಾಟು. ಇಲ್ಲಿ ನೋಡ್ಬೋದು, ಆಲ್ರೆಡಿ ಫಸ್ಟೇ ಇದು ಹೂ ಬಂದು ಕಾಯಾಗಿ ಎಲ್ಲ ಉದುರೋಗಿತ್ತು. ಮತ್ತು ಇಲ್ಲಿ ನೋಡ್ಬೋದು, ಹೊಸದಾಗಿ ಫ್ಲವರಿಂಗ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಫ್ಲವರ್ ಬಂದಿದೆ ಅಂತಂದರೆ, ಈಗ ಸ್ವಲ್ಪ ಇದಕ್ಕೆ ಹುಳ ಹೊಡಿತಾ ಇದೆ, ಸ್ಪ್ರೇ ಮಾಡಬೇಕು. ಅದನ್ನು ನಾಳೆ ಮಾಡ್ತೀನಿ. ಇವತ್ತು ಏನು ಸ್ಪ್ರೇ ಮಾಡ್ತೀನಿ ಅಂತ ನಾಳೆ ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟು ಚಿಕ್ಕ ಪಾಟಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದಿರೋದು. ಇದು ನಾನು ನರ್ಸರಿಯಿಂದ ತರಬೇಕಾದ್ರೇ 2ರಿಂದ 3 ಕಾಯಿಗಳಿತ್ತು. ಆ ಕಾಯಿಗಳನ್ನು ನೋಡೇ ನಾನು ಈ ಗಿಡನ ತೊಗೊಂಬಂದಿದ್ದು. ಸುಮಾರು 1.5 ವರ್ಷ ಆಯಿತು. 1.5 ವರ್ಷ ಆದಮೇಲೆ ಈಗ ಫ್ಲವರಿಂಗ್ ಆಗಿದೆ. ತುಂಬಾ ಖುಷಿಯಾಗುತ್ತೆ. ಈ ಸಲ ಇದರಲ್ಲೂ ಮಾವಿನಕಾಯಿ ಬರುತ್ತೆ. ಇಲ್ಲಿ ನೋಡಿ, ಎಲ್ಲ ಬ್ರಾಂಚಲ್ಲೂ ಹೂಗಳಾಗ್ತಾ ಇದ್ದಾವೆ. ಅಲ್ಲಿ ನೋಡಿ, ಬನ್ನಿ ಇವಾಗ ನೆಕ್ಸ್ಟ್ ಗಿಡನ ತೋರಿಸ್ತೀನಿ. ಇದು ನೋಡಿ, ಡ್ರಮ್ಮಲ್ಲಿ ಹಾಕಿದ್ದೀನಿ, ಚಿಕ್ಕದು ಡ್ರಮ್ಮಲ್ಲಿ ಹಾಕಿದ್ದೀನಿ. ಮೋಸಂಬಿ ಹಣ್ಣು ನೋಡಿ ಎಷ್ಟು ದಪ್ಪ ಸೈಜ್ ಇದ್ದಾವೆ ಅಂತ. ಇದರಲ್ಲಿ ಒಟ್ಟು 6 ಕಾಯಿಗಳಿದ್ದಾವೆ. ಫುಲ್ಲು ಕಲರ್ ಚೇಂಜ್ ಆಗ್ತಾಯಿದೆ. ಇದುವೇ ಏನೋ ಒಂದು ರೀತಿ ನೋಡೋಕ್ಕೆ ಖುಷಿ. ನಮ್ಮ ಟೆರೆಸಲ್ಲಿ ಬೆಳಿಬೋದಾದಂಥ, ಆರ್ಗ್ಯಾನಿಕ್ ಆಗಿ ಬೆಳೆದು ತಿನ್ಬೋದಾದಂಥ ಹಣ್ಣುಗಳು. ಒಂದು ಪ್ರಯತ್ನ ಅಂತ ಮಾಡಿದ್ದು, ಆದರೆ ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ತುಂಬಾ ಖುಷಿಯಾಗುತ್ತೆ. ಇಲ್ಲಿ ನೋಡಿ, ಮತ್ತು ಇಲ್ಲಿ ಮೇಲ್ಗಡೆನೂ ಕೂಡ 2 ಕಾಯಿಗಳು ಸಣ್ಣದು ಆಗ್ತಾಯಿದೆ. ಅದು ಬಗ್ಸಿದ್ರೆ ಕಡ್ಡಿ ಮುರಿದೋಗ್ಬಿಡುತ್ತೆ ಅಂತ ನಿಮಗೆ ತೋರಿಸ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಇನ್ ಟೈಮ್ಗೆ ಗೊಬ್ಬರ, ನೀರು ಈ ಥರದ್ದೆಲ್ಲ ಹಾಕಿದ್ರೆ ನಿಜವಾಗ್ಲೂ ಟೆರೆಸ್ ಗಾರ್ಡನಲ್ಲಿ ಆರಾಮ್ಸೆ ಮನೆಗೆ ಬೇಕಾಗಿರುವಂಥ ಹಣ್ಣುಗಳನ್ನು ನಾವು ಬೆಳ್ಕೊಂಡು ತಿನ್ಬೋದು ಸ್ನೇಹಿತರೆ. ಈಗ ಬನ್ನಿ ನೆಕ್ಸ್ಟ್ ಗಿಡ ತೋರಿಸ್ತೀನಿ. ನೆಕ್ಸ್ಟ್ ಇದು ಸೀಬೆ.
ನಾನು ಇದು ಫಸ್ಟು ಇದನ್ನು ಹಾಕಬೇಕಾದ್ರೆ ನಾನೇನು ಅಂದ್ಕೊಂಡೆ ಅಂತ ಅಂದರೆ ಗಿಡ ಬರೋದಿಲ್ಲ ಇದು ಅಂತ ನಾನು ತಿಳ್ಕೊಂಡೆ. ನೋಡಿದ್ರೆ ಈಗ ಫುಲ್ಲು ಕಾಯಿಗಳಾಗ್ತಾ ಇದ್ದಾವೆ. ಇಲ್ಲಿ ನೋಡಿ ನೋಡಿ, ಇಲ್ಲಿ ಸಿಕ್ಕಾಬಟ್ಟೆನೇ ಕಾಯಿಗಳಾಗ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈಗ ನೆನ್ನೆ ಒಂದಷ್ಟು ಹಣ್ಣುಗಳನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಇದನ್ನು ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಮತ್ತೆ ಯಾವ್ಯಾವ ಗಿಡದಲ್ಲಿ ಹೂವು ಹಣ್ಣುಗಳಾಗಿದೆ ತೋರಿಸಿ ಅಂತ ನನಗೆ ಕಮೆಂಟ್ ಮಾಡಿದರು. ಹಂಗಾಗಿ ಇದನ್ನು ಶೇರ್ ಮಾಡುವಂಥ ಇವತ್ತಿನ ಈ ವಿಡಿಯೋ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ, ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನನ್ನ ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಕಮೆಂಟ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ. ಆ ಥರ ನಿಜ ನಾವು ಮಾಡ್ತಿರುವಂಥ ಕೆಲಸ ಯಾರಿಗೋ ಎಲ್ಲೋ ಒಂದು ಕಡೆ ಉಪಯೋಗ ಆಗ್ತಿದೆ ಅಂತಂದರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನೂ ಇಲ್ಲ ಸ್ನೇಹಿತರೆ. ತುಂಬ ಖುಷಿ ಆಯಿತು ನನಗೆ ಆ ಕಮೆಂಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಬನ್ನಿ ಈಗ ನೆಕ್ಸ್ಟ್ ಗಿಡ ತೋರಿಸ್ತೀನಿ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಗಿಡ ನೋಡಿ. ಕಾಯಿ ನೋಡಿದ್ರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ, ಎಷ್ಟೆಷ್ಟು ಉದ್ದ ಇದೆ ನೋಡಿ. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಪ್ರೇಗಳನ್ನು ನಾನು ಮಾಡೋದಿಲ್ಲ. ಮಾಮೂಲಿ ಕಿಚನ್ ವೇಸ್ಟೇಜ್ ಏನಿದೆ ಅದಷ್ಟೇ ಹಾಕೋದು. ಹುಳಗಳು ಬಂದಾಗ ಏನು ಮಾಡ್ತೀನಿ, ವಾಟರ್ ಸ್ಪ್ರೇ ಮಾಡಿಬಿಡ್ತೀನಿ. ಹಂಗಾಗಿ ಇಲ್ಲಿ ನೋಡ್ಬೋದು ಹತ್ರ ಒಂದು 150 ಗ್ರಾಮ್ ಅಷ್ಟು ಕಾಯಿ ಸಿಗುತ್ತೆ ಇಲ್ಲಿ. ಹಂಗೆ ಬಿಟ್ಟಿದ್ದೀನಿ, ತೆಗಿಬೇಕು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬಂಚೇ ಇದೆ ನೋಡಿ, ಬಂಚೇ ಇದೆ. ಕೆಲವೊಬ್ಬರು ಪಾಸಿಟಿವ್ ಕಮೆಂಟ್ಸ್ಗಳನ್ನ ತುಂಬ ಜನ ಹಾಕ್ತೀರಿ, ಕೆಲವೊಬ್ಬರು ಹುರ್ಕೊಳ್ಳೋರು ಇರ್ತಾರಲ್ಲ ಅವರು ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕ್ತಾರೆ, ಒಂಥರ ಗೇಲಿ ಮಾಡ್ದಂಗೆ. ತೊಂದರೆ ಇಲ್ಲ, ನಾನೇನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸ್ನೇಹಿತರೆ. ತುಂಬ ಜನ ಪ್ರೀತಿ ಕೊಡ್ತಾಯಿದ್ದೀರಾ, ನಿಮ್ಮ ಪ್ರೀತಿ ಹಿಂಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಗಿಡಕ್ಕೆ ಹೋಗೋಣ. ಈ ಗಿಡ ನೋಡ್ಬೋದು, ಇದು ರಾಮಫಲ ಅಂತ ಅನ್ಕೋತೀನಿ. ರಾಮಫಲನೇ ಅಂತ ಅನ್ಕೋತೀನಿ, ನನಗೆ ಸರಿಯಾಗಿ ಗೊತ್ತಾಗ್ತಾಯಿಲ್ಲ ಇದು ಯಾವ ಹಣ್ಣು ಅಂತ. ಆದರೆ ನನಗೆ ಅನಿಸಿದ್ದು, ನಾನು ತೊಗೊಂಬಂದಾಗ ಇದು ರಾಮಫಲ ಅಂತಲೇ ನಾನು ತೊಗೊಂಬಂದಿದ್ದು. ನೋಡಿ, ಇಷ್ಟು ಚಿಕ್ಕ ಗಿಡಕ್ಕೆ ನಾನು ಕಟ್ ಮಾಡಿ ಎಲ್ಲ ಬಿಟ್ಟಿದ್ದೆ ಅಲ್ವಾ, ಎಲ್ಲ ಕಡೆ ಫ್ಲವರ್ ಆಗ್ತಾಯಿದೆ ನೋಡಿ. ಇಲ್ಲಿ ಫ್ಲವರು ಆಗ್ತಾಯಿದೆ, ಜೊತೆಗೆ ಕಾಯಿಗಳು ಕೂಡ ಆಗ್ತಾಯಿದ್ದಾವೆ. ಇಲ್ಲಿ ನೋಡಿ, ಇದು ಕೂಡ ನಾನು 16 ಇಂಚ್ ಪಾಟಲ್ಲೇ ಹಾಕಿರೋದು. ಈ ಕೊಂಬೆಲೆ ಏನಾಗಿತ್ತು ಅಂದರೆ ಇದರಲ್ಲಿ ಒಂದು ದಪ್ಪದೊಂದು ಕಾಯಿ ಆಗಿತ್ತು, ಎಲೆ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು. ನಾನೇನು ಮಾಡಿದೆ, ಸುಮ್ಮನೆ ನೋಡ್ಕೊಳ್ದೇ ಈ ಕಡ್ಡೀಲಿ ಕಿತ್ತಾಕ್ಬಿಟ್ಟೆ. ಇಷ್ಟು ದಪ್ಪ ಇತ್ತು ಕಾಯಿ, ಅದು ಬೇಜಾರಾಯಿತು ನನಗೆ. ನೆಕ್ಸ್ಟು ಗಿಡಗಳಲ್ಲಿ ಏನಾದರೂ ಕಾಯಿ ಇದೆಯಾ ಏನು ಅಂತ ನೋಡಬೇಕಾದ್ರೆ ನೋಡಿಕೊಂಡು ನಾವು ಇದು ಮಾಡಬೇಕಾಗತ್ತೆ. ಇದರಲ್ಲೂ ಕೂಡ ಕಾಯಿ ಆಗ್ತಾಯಿದೆ ನೋಡ್ಬೋದು, ಇಷ್ಟು ಚಿಕ್ಕ ಗಿಡದಲ್ಲಿ. ಇಲ್ಲಿ ನೋಡಿ, ಬನ್ನಿ ಇನ್ನೊಂದು ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಆಗ್ತಾಯಿದೆ ನೋಡಿ, ಇಲ್ಲೊಂದು ಆಗ್ತಾಯಿದೆ ನೋಡಿ ಕಾಯಿ. ಮತ್ತು ಅಲ್ಲಿ ಹಂಗೇ ಫ್ಲವರ್ ಆಗ್ತಾಯಿದೆ, ಇಲ್ಲಿ ಫ್ಲವರ್ ಆಗ್ತಾಯಿದೆ. ಇಷ್ಟು ಚಿಕ್ಕ ಗಿಡದಲ್ಲಿ ಆಗ್ತಿದೆ. ಬನ್ನಿ ಈಗ ನೆಕ್ಸ್ಟ್ ಗಿಡ ತೋರಿಸ್ತೀನಿ ನಿಮಗೆ, ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ನೀವು. ನೋಡಿ, ಇದೇನೆ ಆ ಗಿಡ. ಇದು ಆರೆಂಜ್ ಗಿಡ. ಕಳಿಸಲ ಬಿಟ್ಟಾಗ 3 ಕಾಯಿಗಳು ಉಳಿದಿತ್ತು. ಈ ಸಲ ಅಂತೂ ಫುಲ್ಲು ಬಂಚೇ ಬಂದಿದೆ, ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನೋಡಿ, ಇದಕ್ಕೆ ಈ ಥರ ಎಲೆಗೆ ರೋಗ ಬಂದಿತ್ತು, ಇದಕ್ಕೆ ಸ್ಪ್ರೇ ಮಾಡಿದ್ದೆ ನಾನು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ನೆಕ್ಸ್ಟು ಮತ್ತೆ ಇನ್ನೊಂದು ಸಲ ನಾಳೆ ಒಂದು ಸಲ ಸ್ಪ್ರೇ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಕಾಯಿಗಳು ಬಂದಿದೆ ಅಂತಂದರೆ, ಕಳಿಸಲ ನಾನೊಂದು ತಪ್ಪೇನು ಮಾಡ್ಕೊಂಡೆ ಅಂತಂದರೆ ನೀರು ಜಾಸ್ತಿ ಕೊಟ್ಬಿಟ್ಟೆ. ಹಂಗಾಗಿ ಕಳಿಸಲ ಬಂದಿದ್ದಂಥ ಅಷ್ಟು ಕಾಯಿಗಳು ಎಲ್ಲ ಉದುರೋದ್ವು. ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ತೋರಿಸ್ತೀನಿ, ಎಷ್ಟು ಕಾಯಿಗಳು ಉಳಿತವೆ, ಎಷ್ಟು ಉದುರೋಗ್ತವೆ ಅಂತ ಅಂದ್ಬಿಟ್ಟು. ನಾನು ಇದಕ್ಕೆ ಆವಾಗಲೇ ನಾನು ಚಕ್ಕೊತ್ತ ಗಿಡಕ್ಕೆ ತೋರಿಸಿದ್ನಲ್ವ, ಬೇವಿನ ಹಿಂಡಿ ಮತ್ತು ಸಾಸಿವೆ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ ಏನು ಕೊಟ್ಟಿದ್ದೆ ಅದಷ್ಟೇ ಕೊಟ್ಟಿದ್ದು. ಹಂಗಾಗಿ ನೋಡಿ, ಅದಾದಮೇಲೆ ಫುಲ್ಲು ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದರೆ ಎಷ್ಟು ಖುಷಿಯಾಗತ್ತೆ ಹೇಳಿ. ಮತ್ತು ಕಾಯಿಗಳ ಗಾತ್ರ ನೋಡಿ, ಇಲ್ಲಿ ಇಷ್ಟು ಚಿಕ್ಕ ಗಿಡಕ್ಕೆ ಇಷ್ಟು ಚೆನ್ನಾಗಿ ಕಾಯಿ ಬರುತ್ತೆ ಅಂತಂದರೆ ನೀವೇ ಯೋಚನೆ ಮಾಡ್ಬೋದು. ಟೆರೆಸ್ ಗಾರ್ಡನಲ್ಲೂ ಕೂಡ ಈ ಥರದ್ದು ಅಂದರೆ ಆರೆಂಜ್ ನಾವು ಬೆಳಿಬೋದು ಅಂತಂದರೆ ಆಶ್ಚರ್ಯನೇ ಅಲ್ವಾ ಸ್ನೇಹಿತರೆ. ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಗಿಡಗಳನ್ನು ತಂದು ನೋಡಿದ್ದು, ಬಟ್ ಇಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು. ನೋಡಿದ್ರೇ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ನನಗೆ. ಇಲ್ಲಿ ನೋಡಿ, ಬನ್ನಿ ಇನ್ನೊಂದು ಗಿಡ ತೋರಿಸ್ತೀನಿ ನಿಮಗೆ.
ಇದು ನೋಡಿ ಸ್ನೇಹಿತರೆ, ಇದು ನೀವು ನೋಡ್ತಿರುವಂಥದ್ದು ವೈಟ್ ಲಾಂಗರ್ನು ಹಣ್ಣಿನ ಗಿಡ. ಇದು ವಿದೇಶಿ ಹಣ್ಣುಗಳಿವು. ಇದು ನಮ್ಮ ಒಂದು ಈ ವೆದರ್ಗೆ ಬರುತ್ತಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಗಾರ್ಡನಲ್ಲಿ ತೊಗೊಂಬಂದು ಹಾಕಿದ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಯಿಗಳು ಆಗ್ತಾಯಿದ್ದಾವೆ ಅಂದರೆ ನೋಡೋದಕ್ಕೆ ಒಂದು ರೀತಿ ಖುಷಿ. ಆಗಲೇ 2 ಹಣ್ಣು ಕಿತ್ಕೊಂಡು ತಿಂದಿದ್ದೀನಿ ನಾನು. ಟೇಸ್ಟ್ ಮಾತ್ರ ಸೂಪರು. ಅದ್ರ ಜೊತೆಗೆ ಇಲ್ಲಿ ನಾನು ಭೃಂಗರಾಜನೂ ಬಿಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಎಣ್ಣೆ ಕಾಯಿಸೋಕ್ಕೆಲ್ಲ ಇದನ್ನೇ ತೊಗೋತೀನಿ ನಾನು, ಅಂಗಡಿಲಿ ತರೋದಿಲ್ಲ. ನ್ಯಾಚುರಲ್ಲಾಗಿ ನಾವೇ ಬೆಳೆದಿರುವಂಥ ಭೃಂಗರಾಜ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಚೂರೂ ಏನು ಹುಳಗಳಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು. ಇದನ್ನು ನಾನು ಬಳಸ್ಕೊತೀನಿ. ಅದರ ಜೊತೆಗೆ ಆಗಲೇ ಹೇಳ್ದಂಗೆ ಇದು ವೈಟ್ ಲಾಂಗರ್ನು. ಇದೆಲ್ಲ ಬರುತ್ತಲ್ಲ ರಾಂಬೋಟನ್, ಆ ಥರ ಫ್ರೂಟಲ್ಲಿ ಇದು ಒಂದು ವೆರೈಟಿ. ರೆಡ್ ಲಾಂಗರ್ನ ಹಾಕಿದೆ, ಅದು ಯಾಕೋ ಅದನ್ನು ನಾನೇ ಮಿಸ್ಟೇಕ್ ಮಾಡಿ ಒಣಗೋಯ್ತು. ಇದು ಚೆನ್ನಾಗಿ ಬರ್ತಿದೆ. ನೋಡೋಣ, ಅದು ಚಿಗುರಿದ್ರೆ ನೆಕ್ಸ್ಟ್ ತೋರಿಸ್ತೀನಿ ನಾನು. ಏನೋ ಸ್ವಲ್ಪ ಮಿಸ್ಸಾಗಿ ಏನೋ ಪ್ರಾಬ್ಲಮ್ ಆಯ್ತದು, ಹಂಗಾಗಿ ಒಣಗೋಯ್ತು ಸ್ನೇಹಿತರೆ. ಬನ್ನಿ ಈಗ ನೆಕ್ಸ್ಟು ಇನ್ನೊಂದು ಗಿಡನ ನಿಮಗೆ ತೋರಿಸ್ತೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ದಾಳಿಂಬೆ ಗಿಡ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಫ್ಲವರ್ ಆಗ್ತಾಯಿದೆ, ಕಾಯಿಗಳಾಗ್ತಾಯಿದೆ ಅಂತ ಅಂದ್ಬಿಟ್ಟು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಾಯಿ. ನಾನು ಇದನ್ನು ಬೇರೆ ಇದಕ್ಕೆ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ. ಆದರೆ ಇದು ರೀಪಾಟ್ ಮಾಡೋದಕ್ಕೆ ನಂಗೆ ಅವಕಾಶನೇ ಕೊಡ್ತಾಯಿಲ್ಲ. ಮತ್ತೆ ಕಾಯಿಗಳಾಗ್ತಾಯಿದ್ದಾವೆ, ಮತ್ತೆ ಹೂಗಳಾಗ್ತಾಯಿದ್ದಾವೆ. ಇಲ್ಲಿ ನೋಡಿ ಈ ಥರ ಕಾಯಿಗಳು ಹೂಗಳಾಗಬೇಕಾದ್ರೆ ರೀಪಾಟ್ ಮಾಡಿದ್ರೆ ಗಿಡ ಹೋಗ್ಬಿಡುತ್ತೆ. ಹಂಗಾಗಿ ಹಣ್ಣುಗಳೆಲ್ಲ ಉದುರ್ಕೊಳ್ಳುತ್ತೆ. ಹಂಗಾಗಿ ನಾನು ಇದನ್ನು ರೀಪಾಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಸ್ನೇಹಿತರೆ. ಮೇಲ್ಗಡೆ ಗಿಡದಲ್ಲಂತೂ ಇನ್ನೂ ಜಾಸ್ತಿ ಬಂದಿದ್ದಾವೆ. ಮತ್ತು ತುಂಬ ಜನ ದಾಳಿಂಬೆ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರಿ. ನಾನು ನೆಕ್ಸ್ಟು ದಾಳಿಂಬೆ ಗಿಡಕ್ಕೆ ಹುಳ ಬರುತ್ತಲ್ವ, ಹಣ್ಣನ್ನೇ ತೂತು ಮಾಡಿ ಹಾಳು ಮಾಡುತ್ತಲ್ಲ, ಅದಕ್ಕೆ ಏನು ಮಾಡ್ಬೋದು, ಮತ್ತು ಹೂಗಳೆಲ್ಲ ಉದುರೋಗೋದಕ್ಕೆ ಯಾವ ಥರ ಏನು ಮಾಡ್ಬೋದು ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನೊಂದು ವಿಡಿಯೋ ಮಾಡ್ತೀನಿ. ನಾನೇನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಬೇರೆಯವರೆಲ್ಲ ಏನು ಮಾಡ್ತಾರೆ ಅದು ನಂಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಟೆರಸಲ್ಲಿರುವಂಥ ದಾಳಿಂಬೆ ಗಿಡಗಳಿಗೆ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋತೀನಿ, ಗಿಡಗಳಿಗೆ ಏನು ಗೊಬ್ಬರ ಕೊಡ್ತೀನಿ, ಯಾವ ಥರ ಸ್ಪ್ರೇ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇದೇ ದಾಳಿಂಬೆ ಗಿಡ ಇನ್ನೊಂದು ಮೇಲಿದೆ, ಬನ್ನಿ ಅದನ್ನು ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ನೀವು. ಜಸ್ಟು ಈಗ ನಾನು ನೀರು ಹಾಕಿ ಹೋದೆ ನೋಡಿ. ಕಳಿಸಲ್ಲ ಅಂತೂ 2-3 kg ಕಾಯಿಗಳನ್ನು ನಾನು ಕಿತ್ತು ಎಸ್ತಿದ್ದು. ಸಿಕ್ಕಾಬಟ್ಟೆನೇ ಬೇಜಾರಾಯಿತು ಮಾತ್ರ. ಫುಲ್ಲು ಇದನ್ನೆಲ್ಲ ತೂತು ಮಾಡಿಬಿಡೋದು. ಇಲ್ಲಿ ಅದೊಂಥರ ಇರುವೆ ಥರ ಇದೆ ಹುಳ. ಅದು ಎಲ್ಲ ಕಾಯೆಲ್ಲನೂ ತೂತು ಮಾಡಿ ಅರ್ಧ ಬರ್ಧ ತಿಂದು ಎಲ್ಲ ಕಾಯಿಗಳನ್ನು 1-2 ಅಲ್ಲ, ಎಲ್ಲ ಕಾಯಿಗಳನ್ನು ಹಂಗೆ ಮಾಡಾಕಿತ್ತು. ನಾನೇನು ಮಾಡಿದೆ ನೋಡಿ ಇದೊಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದು ಹಾಕಿ ಆ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಈಗ ಕಾಯಿಗಳು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು, ಕೆಳಗಡೆ ನಿಂತ್ಕೊಂಡು ನೋಡಿದ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಾಯಿಗಳು ಅನ್ಬೇಡಿ. ಇಲ್ಲಿ ನೋಡಿ ಹಿಂಗೆ ಹೊಸ ಫ್ಲವರ್ಗಳು ಆಗ್ತಾಯಿದ್ದಾವೆ, ಕಾಯಿಗಳು ಬಿಡ್ತಾಯಿದ್ದಾವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವತ್ತಿನ ಈ ವಿಡಿಯೋ ಇಷ್ಟ ಸ್ನೇಹಿತರೆ. ಹೊಸದಾಗಿ ಬಂದಿರುವಂಥ ಹಣ್ಣುಗಳು ಇಷ್ಟು, ಇನ್ನೂ ಕೆಲವೊಂದು ಹಣ್ಣುಗಳಿದೆ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇನ್ನು ನೆಕ್ಸ್ಟು ಯಾವ ಗಿಡದಲ್ಲಿ ಇನ್ನು ಹೊಸ ಥರ ಹಣ್ಣುಗಳು ಆಗ್ತಿದ್ದಾವೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟು. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಕೇಳ್ಕೊಂಡು, ಹೊಸಬ್ರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.